ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ಬಿಜೆಪಿಯಲ್ಲಿ ತಾಂಡವವಾಡ್ತಾ ಇದ್ದಂಥ ಅಶಿಸ್ತಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕೇಂದ್ರದ ಬಿಜೆಪಿ ಹೈಕಮಾಂಡ್ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ನನಗನ್ನಿಸುತ್ತೆ ಇದು ಬಹಳ ವಿಳಂಬವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಂತ. ಯಾಕೆ ಅಂತಂದರೆ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗಬೇಕು, ಕಾರ್ಯಕರ್ತರು ಎಷ್ಟು ಗೊಂದಲಕ್ಕೊಳಗಾಗಬೇಕು ಎಲ್ಲವೂ ಆಗಿದ್ದಾಗಿತ್ತು. ಅದಾದ ಬಳಿಕ ಹೈಕಮಾಂಡ್ ಈಗ ಯತ್ನಾಳ್ ಅವರನ್ನು ಉಚ್ಚಾಟಿಸುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾದರೆ ಎಲ್ಲದಕ್ಕೂ ಪರಿಹಾರ ಸಿಕ್ಕಿಬಿಡುತ್ತಾ? ಬಿಜೆಪಿಯಲ್ಲಿ ನಾಳೆಯಿಂದ ಎಲ್ಲವೂ ಸರಿ ಹೋಗಿ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಸಂಘಟನೆಯಲ್ಲಿ ತೊಡಗಿಕೊಳ್ತಾರೆ, ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ ಅಂತೇನಾದರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಗೆ ಯಾವುದೇ ಲಾಭ ಆಗೋದಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಪಕ್ಷದಲ್ಲಿರುವಂಥ ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರನ್ನು ಈ ಹಂತದಲ್ಲಿ ಉಚ್ಚಾಟನೆ ಮಾಡಿರುವಂಥದ್ದು ಪಕ್ಷಕ್ಕೆ ನಷ್ಟವೇ ಹೊರತು ಲಾಭ ಇಲ್ಲ. ಇದು ಅನೇಕ ಗೊಂದಲಗಳಿಗೆ ಕಾರಣವಾಗುತ್ತೆ. ಪಕ್ಷ ಎರಡು ಭಾಗ ಆಗುವಂಥ ಸಾಧ್ಯತೆಗಳಿದೆ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಕರಲ್ಲೂ ಈ ಗೊಂದಲ ಇದೆ, ಕಾರ್ಯಕರ್ತರಲ್ಲೂ ಈ ಗೊಂದಲ ಇದೆ. ಇದರ ಜೊತೆಗೆ ಬಿಜೆಪಿಯ ಎಲ್ಲ ಕಾರ್ಯಕರ್ತರಿರಬಹುದು, ನಾಯಕರಿಗಿರಬಹುದು, ಕಾಡ್ತಾ ಇರುವಂತಹ ಒಂದೇ ಪ್ರಶ್ನೆ ಏನು ಕೇಳಿದ್ರೆ ಮುಂದೇನು? ಇದರ ಜೊತೆಗೆ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಯತ್ನಾಳ್ ಅವರು ಮುಂದೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಹಾಗೆ ಯತ್ನಾಳ್ ಅವರ ಜೊತೆಗಿರುವಂತಹ ಕೆಲ ನಾಯಕರ ನಿರ್ಧಾರಗಳೇನಾಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಬಹಳ ಕುತೂಹಲ ಇದೆ. ಇದೆಲ್ಲದರ ಆಧಾರದ ಮೇಲೆ ಬಿಜೆಪಿಯ ಮುಂದಿನ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ಇದಿಷ್ಟೇ ಅಲ್ಲ ಮಿತ್ರರೇ, ವಿಜೇಂದ್ರ ಅವರ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಈಗ ಯತ್ನಾಳ್ ವಿರುದ್ಧ ಕ್ರಮ ಆಯಿತು, ವಿಜೇಂದ್ರ ವಿರುದ್ಧವೂ ಕೂಡ ಕ್ರಮ ಆಗತ್ತೆ ಅಂತ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಉಚ್ಚಾಟನೆಯ ಕ್ರಮ ಅಲ್ಲ, ಬದಲಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಗಾದಿಯಿಂದ ಇಳಿಸುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಮುಂದೆ ಯಾವ ಯಾವ ಬೆಳವಣಿಗೆ ಆಗಬಹುದು? ಯತ್ನಾಳ್ ಅವರೇನಾದ್ರೂ ಬಿಜೆಪಿಗೆ ವಾಪಸ್ ಬರುವಂತಹ ಸಾಧ್ಯತೆಗಳಿದೆಯಾ ಅಥವಾ ಹೊಸ ಪಕ್ಷವನ್ನ ಕಟ್ತಾರಾ? ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ದೆ ಆದ್ರೆ ಬಿಜೆಪಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಮಾಡುತ್ತೆ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಿಜೆಪಿಯಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷ 6 ವರ್ಷಗಳ ಕಾಲ ಉಚ್ಚಾಟಿಸಿದೆ. ಇದು ಬಹಳ ನಿರೀಕ್ಷಿತವಾದಂತಹ ಘಟನೆಯೇ. ಇದೇನು ಅನಿರೀಕ್ಷಿತವಾಗಿ ಆಗಿದ್ದಪ್ಪ, ಏನೋ ಇದ್ದಕ್ಕಿದ್ದಂತೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ಅಂತೇನಿಲ್ಲ. ಯತ್ನಾಳ್ ಅವರಿಗೆ ಅನೇಕವಾಗಿ ವಾರ್ನಿಂಗ್ ಅನ್ನು ಕೊಡಲಾಗಿತ್ತು, ಸೂಚನೆಯನ್ನ ಕೊಡಲಾಗಿತ್ತು. ನಿಮ್ಮ ಇಂತಹ ಕ್ರಮಗಳನ್ನು ಪಕ್ಷ ಸಹಿಸಿಕೊಳ್ಳೋದಿಲ್ಲ ಅಂತ ಪಕ್ಷದ ನಾಯಕರೇ ಹೇಳಿದ್ರು. ಆದ್ರೂ ಕೂಡ ಯತ್ನಾಳ್ ಅವರು ಎಲ್ಲೊಂದು ಕಡೆಯಲ್ಲಿ ಎಡವಿದ್ರು, ಅದರಲ್ಲಿ ಯಾವುದೇ ತರಹದ ಡೌಟ್ ಇಲ್ಲ. ಆದರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಯತ್ನಾಳ್ ಅವರು ಅಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ, ಪಕ್ಷದ ನಾಯಕರ ವಿರುದ್ಧ ತಿರುಗಿಬಿದ್ದಿದ್ದಾರೆ, ಯಡಿಯೂರಪ್ಪನವರ ವಿರುದ್ಧವಾಗಿ ಏಕವಚನವನ್ನು ಬಳಸಿದ್ದಾರೆ, ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಇಂತಹದೊಂದನ್ನು ನಿರೀಕ್ಷೆ ಮಾಡಿರ್ತಾರೆ. ಪಕ್ಷದ ಹೈಕಮಾಂಡ್ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅಂತ. ಹೀಗಾಗಿ ಅವರು ಆಪ್ಷನ್ ಬಿ ಅನ್ನ ಕೂಡ ಇಟ್ಕೊಂಡಿರ್ತಾರೆ. ಇನ್ನೊಂದು ಪ್ಲಾನ್ ಇರಲೇಬೇಕಲ್ವಾ? ಯತ್ನಾಳ್ ಏನ್ ಮಾಡ್ತಾರೆ? ಹೊಸ ಪಕ್ಷ ಕಟ್ತಾರಾ ಅಥವಾ ಬಿಜೆಪಿಗೆ ಮರಳಿ ಬರುವಂತಹ ಸಾಧ್ಯತೆಗಳಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ಬಿಜೆಪಿಯ ಕಾರ್ಯಕರ್ತರಿಗೂ ಕಾಡ್ತಾ ಇದೆ, ಯತ್ನಾಳ್ ಅವರ ಬೆಂಬಲಿಗರಿಗೂ ಕೂಡ ಕಾಡ್ತಾ ಇದೆ. ಯತ್ನಾಳ್ ಅವರು ಇದುವರೆಗೆ ಈ ಬಗ್ಗೆ ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಿಲ್ಲ. ಅವರು ಹೊಸ ಪಕ್ಷ ಕಟ್ಟುವ ಬಗ್ಗೆ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಆದರೆ ಅವರ ಆಪ್ತರ ಬಳಿಯಲ್ಲಿ ಈ ಇಂಗಿತವನ್ನು ವ್ಯಕ್ತಪಡಿಸಿದ್ರಂತೆ. ಕಂಪ್ಲೀಟ್ ಆಗಿ ಹಿಂದುತ್ವದ ಆಧಾರದಲ್ಲಿ ಒಂದು ಪಕ್ಷವನ್ನ ಕಟ್ಟಬೇಕು, ಹಿಂದುತ್ವದ ಬಗ್ಗೆ ಹೋರಾಟ ಮಾಡುವಂಥವರೆಲ್ಲರೂ ಕೂಡ ಒಟ್ಟುಗೂಡಿ ರಾಜ್ಯದಲ್ಲಿ ತನ್ನದೇ ಆದಂತಹ ಶಕ್ತಿಯನ್ನು ಸ್ಥಾಪಿಸಬೇಕು, ಬಿಜೆಪಿಯಲ್ಲಿ ನಮ್ಮ ಮಾತನ್ನು ಕೇಳುವಂತಹ ಸ್ಥಿತಿ ಇಲ್ಲ ಅಂತ ಯತ್ನಾಳ್ ಅವರು ಒಂದೆರಡು ಬಾರಿ ಹೇಳ್ಕೊಂಡಿದ್ರಂತೆ. ಆದರೆ ಯಾವಾಗ ಯತ್ನಾಳ್ ಅವರು ಹೊಸ ಪಕ್ಷ, ಹೊಸ ಸಂಘಟನೆಯ ಬಗ್ಗೆ ಮಾತನಾಡ್ತಾ ಇದ್ರು, ಆಗ ಅವರ ಜೊತೆಗಿದ್ದಂತಹ ನಾಯಕರೇ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ರಾಜ್ಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಅದನ್ನು ಉದ್ಧಾರ ಮಾಡುವಂತಹದ್ದು ಕಷ್ಟ ಇದೆ ಅಂತ ಅನೇಕರ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವಂತಹ ಸಾಧ್ಯತೆಗಳು ತೀರಾ ಕ್ಷೀಣಿಸಿದೆ. ಸದ್ಯಕ್ಕೆ ಅವರು ಶಾಸಕರಾಗಿದ್ದಾರೆ, ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿಯಲ್ಲೂ ತೊಡಕಾಗೋದಿಲ್ಲ. ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಪಕ್ಷದ ವೇದಿಕೆಯಲ್ಲಿ ಅವರು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂದ ಮಾತ್ರಕ್ಕೆ ಅವರು ಬಿಜೆಪಿಯ ವಿರುದ್ಧ ಮಾತನಾಡಬೇಕು ಅಂತೇನಿಲ್ವಲ್ಲ. ಸರ್ಕಾರದ ವಿರುದ್ಧವೂ ಮಾತನಾಡಬಹುದು, ಬಿಜೆಪಿಯ ನಾಯಕರ ವಿರುದ್ಧವೂ ಮಾತನಾಡಬಹುದು, ಮತ್ತಷ್ಟು ಫ್ರೀ ಆಗಿದ್ದಾರೆ. ಅದೂ ಅಲ್ಲದೆ ಕರ್ನಾಟಕದಲ್ಲಿ ಮುಂದಿನ 3 ವರ್ಷಗಳ ಕಾಲ ಯಾವುದೇ ಚುನಾವಣೆ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಸಾಕಷ್ಟು ಸಮಯಾವಕಾಶ ಇದೆ. ಇದೇ ಕಾರಣದಿಂದ ಅವರು ಪಕ್ಷ ಕಟ್ಟೋದಕ್ಕೆ ಹೋಗೋದಿಲ್ಲ. ಹೀಗಂತ ಯತ್ನಾಳ್ ಬಣದಲ್ಲಿರುವಂತಹ ಕೆಲ ನಾಯಕರೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಈಗ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ರಲ್ಲ, ಅವ್ರು ಯಾರೂ ಕೂಡ ಹೊಸ ಪಕ್ಷವನ್ನ ಕಟ್ಟಿ ನಮ್ಮದೇ ಒಂದು ಸಿದ್ಧಾಂತವನ್ನ ರೂಪಿಸಿಕೊಂಡು ಚುನಾವಣೆಯನ್ನ ಎದುರಿಸುವಂತಹ ಮೂಡ್ನಲ್ಲಿಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ ಪಕ್ಷ ಕಟ್ಟುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ರು, ಯಾವ ಸ್ಥಿತಿ ಉಂಟಾಯ್ತು ಅವರಿಗೆ? ಏನಾದ್ರು ಗೆಲುವು ಸಿಕ್ತಾ? ಕೇವಲ 6 ಜನ ಶಾಸಕರು ಆರಿಸಿ ಬಂದಿದ್ರು. ಶ್ರೀರಾಮುಲು ಕೂಡ ಪಕ್ಷ ಕಟ್ಟಿದ್ರು, ಅವರಿಗೂ ಯಶಸ್ಸು ಸಿಕ್ತಾ? ಈ ರಾಜ್ಯದಲ್ಲಿ ದೇವೇಗೌಡರನ್ನ ಹೊರತುಪಡಿಸಿದ್ರೆ ಯಾವುದೇ ಪ್ರಾದೇಶಿಕ ಪಕ್ಷಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ. ಹಾಗೂ ಒಂದು ವೇಳೆ ಯತ್ನಾಳ್ ಅವರೇನಾದ್ರೂ ಹೊಸ ಪಕ್ಷವನ್ನ ಸ್ಥಾಪಿಸಿದ್ರು ಅಂತ ಅಂದುಕೊಳ್ಳಿ, ಆಗ ಬಿಜೆಪಿಗಂತೂ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ. ಮಿತ್ರರೇ, ನಾನೇ ಹಲವು ದಿನಗಳಿಂದ ಗಮನಿಸ್ತಾ ಇದ್ದೀನಿ, ನೀವೆಲ್ಲೇ ಹೋಗಿ ಯತ್ನಾಳ್ ಬಗ್ಗೆ ಮಾತನಾಡಿ, ವಿಜೇಂದ್ರ ಬಗ್ಗೆ ಮಾತನಾಡಿ, ಬಿಜೆಪಿಯಲ್ಲಿ 50-50 ಅನ್ನುವಂಥ ಸನ್ನಿವೇಶ ಇದೆ. ಒಂದು 50 ಜನ ವಿಜೇಂದ್ರ ಪರವಾಗಿ ಮಾತನಾಡಿದ್ರೆ ಇನ್ನು 50 ಜನ ಯತ್ನಾಳ್ ಪರವಾಗಿ ಮಾತನಾಡ್ತಾರೆ. ಅಂದರೆ ಇಬ್ಬರೂ ಕೂಡ ಸಮಬಲರಾಗಿದ್ದಾರೆ. ವಿಜೇಂದ್ರ ಪರವಾಗಿ ಯಾಕೆ ಮಾತನಾಡ್ತಾರೆ ಕೇಳಿದ್ರೆ, ಯಡಿಯೂರಪ್ಪನವರ ಬೆಂಬಲಿಗರೆಲ್ಲರೂ ಕೂಡ ವಿಜೇಂದ್ರ ಪರವಾಗಿದ್ದಾರೆ. ಇನ್ನು ಕೆಲವರು ಈ ಬಿಜೆಪಿ, ಹಿಂದುತ್ವ ಇದರ ಬಗ್ಗೆ ಮಾತನಾಡುವಂಥವರು ಯತ್ನಾಳನ್ನ ಬೆಂಬಲಿಸ್ತಾರೆ. ಯತ್ನಾಳ್ ಹೇಳ್ತಾ ಇರುವಂಥದ್ದು ಸರಿಯಾಗಿದೆ, ಒಂದು ಕಡೆ ನರೇಂದ್ರ ಮೋದಿ
ಮೋದಿ ಅವರು ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಾರೆ, ಆದರೆ ರಾಜ್ಯದಲ್ಲಿ ಮಾತ್ರ ಯಡಿಯೂರಪ್ಪನವರ ಕುಟುಂಬಕ್ಕೆ ಇಡೀ ಬಿಜೆಪಿಯನ್ನು ಒಪ್ಪಿಸಲಾಗಿದೆ ಅಂತ ಯತ್ನಾಳ್ ಬಣದವರು ಮಾತನಾಡ್ತಾರೆ. ಇಲ್ಲಿ ಯಾರೂ ಕೂಡ ತೀರಾ ಶಕ್ತಿವಂತರು, ಯಾರೂ ಕೂಡ ವೀಕ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಸಮಬಲ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರೇನಾದರೂ ಹೊಸ ಪಕ್ಷ ಕಟ್ಟಿ ಒಂದಷ್ಟು ಸೀಟ್ಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೆ ಆದರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ. ಇಲ್ಲಿ ಯತ್ನಾಳ್ ಗೆಲ್ತಾರೆ, ಅವರ ಶಾಸಕರು ಗೆದ್ದು ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯನ್ನು ಸೋಲಿಸುವಷ್ಟು ಸಾಮರ್ಥ್ಯ ಯತ್ನಾಳ್ ಅವರಿಗಿದೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಕಳೆದ 2024 ಲೋಕಸಭಾ ಚುನಾವಣೆಯನ್ನೇ ತೆಗೆದುಕೊಳ್ಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರನ್ನ ಪ್ರಚಾರಕ್ಕೆ ಕರೆತರೋದಕ್ಕೆ ಅನೇಕ ಅಭ್ಯರ್ಥಿಗಳು ಹಾತೊರಿತಾ ಇದ್ರು. ಯಾಕೆ ಅಂತಂದ್ರೆ ಯತ್ನಾಳ್ ಬಂದ್ರೆ ಜನ ಸೇರ್ತಾ ಇದ್ರು. ಯತ್ನಾಳ್ ಅವರಿಗೆ ತನ್ನದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಯಡಿಯೂರಪ್ಪನವರು ತನ್ನ ಪ್ರಭಾವವನ್ನು ಬಳಸಿ ಯತ್ನಾಳ್ ಅವರಿಗೆ ಯಾವುದೇ ಹುದ್ದೆ ಸಿಗದಂತೆ ನೋಡಿರಬಹುದು, ಅಥವಾ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲೂ ಕೂಡ ಯತ್ನಾಳ್ ಅವರ ಹೆಸರು ಬರದಂತೆ ತಡೆದಿರಬಹುದು. ಆದ್ರೆ ಮಿತ್ರರೇ, ಜನಮಾನಸದಲ್ಲಿ ಯತ್ನಾಳ್ ಅವರಿಗೆ ದೊಡ್ಡದಾದಂತಹ ಸ್ಥಾನ ಇದೆ. ಇದನ್ನ ಬಿಜೆಪಿಯ ನಾಯಕರೇ ಒಪ್ಕೊಂಡಿದ್ದಾರೆ. ಯತ್ನಾಳ್ ಅವರು ಪ್ರಚಾರಕ್ಕೆ ಬರಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಕಾದು ಅವರನ್ನು ಕರೆದುಕೊಂಡು ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಯತ್ನಾಳ್ ಅವರಿಗೆ ಒಂದು ಪ್ರಭಾವವಂತೂ ರಾಜ್ಯದಲ್ಲಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದು ಇದೇ ಮೊದಲಿನಲ್ಲ. 2009 ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ರು, ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ನಂತರ ಪಕ್ಷಕ್ಕೆ ಬಂದರು. 2015 ಅವರು ಪಕ್ಷೇತರವಾಗಿ ಪರಿಷತ್ ಚುನಾವಣೆಗೆ ನಿಂತರು. ಆಗಲೂ ಕೂಡ ಪಕ್ಷ ಅವರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತು, ನಾಮಪತ್ರವನ್ನು ಹಿಂತೆಗೆದುಕೊಳ್ಳಿ ಅಂತ. ಯತ್ನಾಳ್ ಕೇಳಿಲ್ಲ. ಆಗಲೂ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಮಿತ್ರರೇ, 2018 ಅವರು ಪುನಃ ಪಕ್ಷಕ್ಕೆ ಬಂದರು. ಅದರವರೆಗೂ ಕೂಡ ಯತ್ನಾಳ್ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇರಲಿಲ್ಲ, ದೊಡ್ಡ ಜನಪ್ರಿಯ ನಾಯಕರು ಆಗಿರಲಿಲ್ಲ. ಆಗ ರಾಜ್ಯದ ಮಟ್ಟಿಗೆ ದೊಡ್ಡ ನಾಯಕರು ಅಂತಂದ್ರೆ ಯಡಿಯೂರಪ್ಪ, ಅನಂತಕುಮಾರ್ ಅಂತ ಹೇಳ್ತಾ ಇದ್ರು. ಈಗ ಪರಿಸ್ಥಿತಿ ಬದಲಾಗಿದೆ. ಯತ್ನಾಳ್ ಅವರಿಗೆ ಸಾಕಷ್ಟು ಜನ ಬೆಂಬಲಿಗರು ಹುಟ್ಟುಕೊಂಡಿದ್ದಾರೆ. ಹೀಗಾಗಿ ಕೇಂದ್ರದ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇಷ್ಟೆಲ್ಲ ಟೈಮ್ ತೆಗೆದುಕೊಂಡಿದ್ದು. ಯತ್ನಾಳ್ ಈಗ ಮಾತನಾಡೋದಕ್ಕೆ ಶುರು ಮಾಡಿದ್ದ. ಯಡಿಯೂರಪ್ಪನವರು 2019 ಮುಖ್ಯಮಂತ್ರಿ ಆದ್ರಲ್ಲ, ಅವರು ಮುಖ್ಯಮಂತ್ರಿ ಆದ ದಿನದಿಂದಲೂ ಕೂಡ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಯಡಿಯೂರಪ್ಪನವರನ್ನ ಇಳಿಸಲೇಬೇಕು ಅಂತ ಯತ್ನಾಳ್ ಪಣ ತೊಟ್ಟಿದ್ರು. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಆರಂಭಿಸಿದ್ದೇ ಆ ಕಾರಣಕ್ಕೋಸ್ಕರವಾಗಿ. ಆಗ್ಲೂ ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅದಾದ ನಂತರ ಮಿತ್ರರೇ, ಯತ್ನಾಳ್ ಲೋಕಸಭಾ ಚುನಾವಣೆ ವೇಳೆ ಸುಮ್ಮನಿದ್ರು, ವಿಧಾನಸಭಾ ಚುನಾವಣೆ ವೇಳೆಯೂ ಕೂಡ ಸುಮ್ಮನಿದ್ರು. ಅನಂತರ ವಿಜೇಂದ್ರ ಅಧ್ಯಕ್ಷರಾಗ್ತಿದ್ದಂತೆ ಯತ್ನಾಳ್ ಅವರ ಅಸಮಾಧಾನ ಜಾಸ್ತಿ ಆಯಿತು. ನಾವು ವಿಜೇಂದ್ರಗೆ ಸಲಾಂ ಹೊಡೆಯೋದಿಲ್ಲ ಅಂತ. ಯಾಕೆಂದ್ರೆ ಅಧ್ಯಕ್ಷ ಗಾದಿಗೆ ಯತ್ನಾಳ್ ಕೂಡ ಕಣ್ಣಿಟ್ಟಿದ್ರು, ಅಥವಾ ವಿಪಕ್ಷ ಸ್ಥಾನವಾದರೂ ಸಿಗಬೇಕು ಅಂತ ಯತ್ನಾಳ್ ಬಯಸಿದ್ರು. ಅದೆರಡೂ ಸಿಗದಿದ್ದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರ ಕೋಪ ಜಾಸ್ತಿ ಆಯಿತು. ವಿಜೇಂದ್ರ ವಿರುದ್ಧ ಸಮರ ಸಾರಿದ್ರು. ಅಂದ್ರೆ ಯತ್ನಾಳ್ ಅವರು ಈ ಯಡಿಯೂರಪ್ಪನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿ ಸರಿಸುಮಾರು 4 ವರ್ಷಗಳೇ ಕಳೆದು ಹೋಗಿದೆ. ಅದಾದ ಬಳಿಕ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡಿದ್ದು. ಯಾಕಿಷ್ಟು ವಿಳಂಬ ಆಯಿತು? ಹೈಕಮಾಂಡ್ ಯಾಕಿಷ್ಟು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತು ಕೇಳಿದ್ರೆ, ಯತ್ನಾಳ್ ಅವರಿಗೆ ಅಷ್ಟು ಪ್ರಭಾವ ಇದೆ, ಅವರನ್ನ ಬೆಂಬಲಿಸುವಂತವರ ಸಂಖ್ಯೆಯೂ ಕೂಡ ಅಷ್ಟಿದೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿತ್ತು. ಆದರೂ ಈಗ ಅನಿವಾರ್ಯವಾಗಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆಯಲ್ಲ, ರಾಜ್ಯ ಬಿಜೆಪಿಯ ಸ್ಥಿತಿ ಮುಂದೇನಾಗುತ್ತೆ? ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರಾ, ಅಥವಾ ಹೊಸಬರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರಾ? ಒಂದು ಮೂಲಗಳ ಪ್ರಕಾರ ಯಾವಾಗ ನಿನ್ನೆ ಈ ಒಂದು ಆದೇಶ ಹೊರಬಂತೋ ಆಗ ನಾನು ಬಿಜೆಪಿಯ ಕೆಲ ನಾಯಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದೆ. ಆಗ ಕೆಲವರು ಹೇಳಿದ್ರು ವಿಜೇಂದ್ರ ವಿರುದ್ಧವೂ ಕೂಡ ಕ್ರಮ ಆಗತ್ತೆ. ಯಾಕೆ ಅಂತಂದ್ರೆ ಹೈಕಮಾಂಡ್ ಯಾರೋ ಒಬ್ಬರಿಗೆ ಮಣೆ ಹಾಕೋದಕ್ಕೆ ನಿರ್ಧಾರ ಮಾಡಿಲ್ಲ, ನೀವೆಲ್ಲವುದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಹೀಗಂತ ಕೆಲ ನಾಯಕರು ಅಭಿಪ್ರಾಯಪಟ್ಟರು. ಅದೇನು ಕೇಳಿದ್ರೆ, ಈಗಾಗಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ನೋಟಿಸ್ ಬಂದಿದೆ, ಇನ್ನೊಂದು ಕಡೆಯಲ್ಲಿ ರೇಣುಕಾಚಾರ್ಯಗೂ ಕೂಡ ನೋಟಿಸ್ ಬಂದಿದೆ, ಹಾಗೆ ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ಮತ್ತು ಬಿ ಪಿ ಹರೀಶ್ ಈ 3 ಜನರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಇಲ್ಲಿ ಅವರ ವಿರುದ್ಧ ಏನೋ ದೊಡ್ಡ ಕ್ರಮ ಆಗುತ್ತೆ ಅಂತಲ್ಲ. ಅಂದ್ರೆ ಬಿಜೆಪಿ ಹೈಕಮಾಂಡ್ ಎಲ್ಲವುದನ್ನ ಸರಿತೂಗಿಸ್ತಾ ಇದೆ, ಎಲ್ಲೂ ಕೂಡ ಪಕ್ಷದಲ್ಲಿ ಅಶಿಸ್ತನ್ನ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಹಾಕಿದ್ದು ಈಗ ಪಕ್ಷದಲ್ಲಿ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಪಕ್ಷದ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿರ್ತಾರೆ ಅಂತ ಕೇಂದ್ರ ಹೈಕಮಾಂಡ್ಗೆ ಗೊತ್ತಿದೆ. ಇದನ್ನ ಸರಿ ಮಾಡಬೇಕಾದ್ರೆ ಏನ್ ಮಾಡಬೇಕು? ವಿಜೇಂದ್ರ ಅವರನ್ನ ಕೂಡ ಅಧ್ಯಕ್ಷ ಗಾದಿಯಿಂದ ಇಳಿಸಬೇಕು. ಅಂದ್ರೆ ಇಬ್ಬರನ್ನು ಸರಿ ಮಾಡಬೇಕು. ಒಂದು ವೇಳೆ ಗಮನಿಸಿ, ಯತ್ನಾಳ್ ಅವರು ಇಷ್ಟೆಲ್ಲ ಹೋರಾಟ ಮಾಡಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಗಾದಿಯಿಂದ ಇಳಿಸಿದ್ದೇ ಆಗಿದ್ರೆ ಒಂದು ವರ್ಗ ಬೇಸರಗೊಳ್ತಾ ಇತ್ತು. ವಿಜೇಂದ್ರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ರು, ಆಗ್ಲೂ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಈಗ ಯತ್ನಾಳ್ ಅವರನ್ನ ಹೊರಹಾಕಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಗಾದಿಯಲ್ಲಿ ಮುಂದುವರಿಸಿದ್ದೆ ಆದ್ರೆ ಯತ್ನಾಳ್ ಬೆಂಬಲಿಗರು ಬೇಸರಗೊಳ್ತಾರೆ. ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರ ಕೈಗೊಂಡಿದ್ದಾಗಿದೆ. ಈಗ ವಿಜೇಂದ್ರ ಅವರನ್ನು ಕೂಡ ಅಧ್ಯಕ್ಷ ಗಾದಿಯಿಂದ ಇಳಿಸಿ ಹೊಸಬರಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಲಾಗುತ್ತೆ. ಅಂದ್ರೆ ಪಕ್ಷದಲ್ಲಿ ಎಲ್ಲವುದನ್ನು ಸರಿಗೆ ತರುವಂತಹ ಪ್ರಯತ್ನಕ್ಕೋಸ್ಕರವಾಗಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ವಿಜೇಂದ್ರ ಕೂಡ ಅಧ್ಯಕ್ಷ ಗಾದಿಯಲ್ಲಿ ಮುಂದುವರಿಯೋದಿಲ್ಲ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಬಿಜೆಪಿಯ ಒಳಗಿನಿಂದಲೇ ಈ ಮಾತುಗಳು ಕೇಳಿಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳನ್ನ ಬೆಂಬಲಿಸ್ತಾ ಇದ್ರಲ್ಲ ಒಂದಷ್ಟು ಜನ ಶಾಸಕರು ಮತ್ತು ಮಾಜಿ ಶಾಸಕರು, ಅವರ ಪಾಳಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಯತ್ನಾಳ್ ವಿರುದ್ಧ ಈಗೇನೋ ಕ್ರಮ ಆಗಿರಬಹುದು, ಆದ್ರೆ ಅವರು ಆದಷ್ಟು ಶೀಘ್ರದಲ್ಲಿ ಪಕ್ಷಕ್ಕೆ ವಾಪಸ್ ಬರ್ತಾರೆ. ಕೇಂದ್ರದ ಹೈಕಮಾಂಡ್ ಅಂತಹ ನಿರ್ಧಾರವನ್ನ ಮಾಡುತ್ತೆ. ಸದ್ಯದ ಪರಿಸ್ಥಿತಿಯನ್ನ ಸರಿದೂಗಿಸೋದಕ್ಕೋಸ್ಕರವಾಗಿ ಈ ಕ್ರಮ ಅನಿವಾರ್ಯವಾಗಿದೆ ಅಂತ ಕೇಂದ್ರ ಹೈಕಮಾಂಡ್ ಭಾವಿಸಿದೆ. ಆದ್ರೆ ಯತ್ನಾಳ್ ಅವರನ್ನ ಹೆಚ್ಚು ದಿನ ಪಕ್ಷದಿಂದ ಹೊರಗಿಡೋದಕ್ಕೆ ಸಾಧ್ಯ ಇಲ್ಲ.
ಹೀಗಂತ ಯತ್ನಾಳನ್ನ ಬೆಂಬಲಿಸುವಂತಹ ನಾಯಕರು ಹೇಳ್ತಾ ಇದ್ದಾರೆ. ಅವರ ನಂಬಿಕೆಯೂ ಕೂಡ ಅದೇ ಆಗಿದೆ. ಒಟ್ನಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಕೇಂದ್ರದ ಹೈಕಮಾಂಡ್ ನಿರ್ಧಾರ ಬಿಜೆಪಿಯಲ್ಲಿ ಒಂದು ತಲ್ಲಣವನ್ನಂತೂ ಸೃಷ್ಟಿಸಿದೆ. ಅದು ತಟಸ್ಥ ಬಣವೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಯಾಕೆಂದ್ರೆ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಯತ್ನಾಳ್ ಅವರು ಮಾತನಾಡ್ತಾ ಇರಲಿ, ಪಕ್ಷದಲ್ಲಿ ಒಂದಷ್ಟು ಸರಿಯಾಗುವಂತಹ ಕೆಲಸ ಆಗಲಿ ಅಂತ ಅವ್ರು ನಂಬಿದ್ರು. ಈಗ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡುವಂತದ್ದಾಗಿದೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರರನ್ನ ಬೆಂಬಲಿಸಿ ನಾನಾ ಬಗೆಯಲ್ಲಿ ಹೇಳಿಕೆ ಕೊಡ್ತಾ ಇದ್ರಲ್ಲ. ಈಗಾಗಲೇ ರೇಣುಕಾಚಾರ್ಯಗೆ ನೋಟಿಸ್ ಬಂದಿದೆ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೋಟಿಸ್ ಬಂದಿದೆ. ಅವರು ಕೂಡ ಈಗ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆಂದ್ರೆ ಯಾರ ವಿರುದ್ಧ ಬೇಕಾದರೂ ಕ್ರಮ ಆಗಬಹುದು ಅಂತ. ಇನ್ನೊಂದು ಕಡೆಯಲ್ಲಿ ನಾನು ನಿನ್ನೆ ಈ ಯತ್ನಾಳ್ ಅವರ ಉಚ್ಚಾಟನೆಯ ಕುರಿತಾಗಿ ವಿಡಿಯೋ ಮಾಡದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳಿದ್ರು. 6 ವರ್ಷಗಳ ಕಾಲ ಉಚ್ಚಾಟನೆ ಅಂತ ಬಿಜೆಪಿಯ ಹೈಕಮಾಂಡ್ ಹೇಳಿದೆಯಲ್ಲ, ಹೀಗಾಗಿ 6 ವರ್ಷದ ಒಳಗಾಗಿ ಯತ್ನಾಳ್ ಬಿಜೆಪಿಯನ್ನ ಸೇರೋದಕ್ಕೆ ಸಾಧ್ಯ ಇಲ್ವಾ? 6 ವರ್ಷ ಅವರು ಹೊರಗಿರಲೇಬೇಕಾ? ಹೀಗೊಂದು ಪ್ರಶ್ನೆಯನ್ನ ಕೇಳಿದ್ರು. ಆದರೆ ಪಕ್ಷದಲ್ಲಿ ಈ ರೀತಿಯ ನಿಯಮಗಳಿಲ್ಲ. ಉಚ್ಚಾಟನೆ ಮಾಡುವಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 6 ವರ್ಷ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ನಾಳೆ ಪಕ್ಷದ ನಾಯಕರಿಗೆ ಅನಿಸಬಹುದಪ್ಪ, ಯತ್ನಾಳ್ ಅವರು ಅನಿವಾರ್ಯ ಅಂತ ಅನಿಸಬಹುದು. ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ವಾಪಸ್ ಕರೆತರಬಹುದು. ಉಚ್ಚಾಟನಾ ಆದೇಶವನ್ನ ರದ್ದುಪಡಿಸಬಹುದು. ರದ್ದುಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. 6 ವರ್ಷ ಅವರು ಪಕ್ಷದಿಂದ ಹೊರಗೇ ಇರಬೇಕು ಅನ್ನುವಂತಹ ನಿಯಮ ಏನಿಲ್ಲ. ಸಾಮಾನ್ಯವಾಗಿ ಹಾಲಿ ಶಾಸಕರಿರಬಹುದು, ಹಾಲಿ ಸಂಸದರಿರಬಹುದು, ಇವರನ್ನ ಪಕ್ಷ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಅವರನ್ನ ಅಮಾನತು ಮಾಡುತ್ತಾರೆ. ಅದಕ್ಕೊಂದು ಕಾನೂನಿನ ಕಾರಣ ಇರುತ್ತೆ. ಅದೇನು ಕೇಳಿದ್ರೆ, ಈ ಒಬ್ಬ ಶಾಸಕರನ್ನ ಅಥವಾ ಒಬ್ಬ ಸಂಸದರನ್ನ ಪಕ್ಷ ಏನಾದರೂ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಅವರು ಬೇರೆ ಪಕ್ಷವನ್ನ ಸೇರ್ಕೊಳ್ಬಹುದು. ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆಯಲ್ಲ, ನಾಳೆ ಅವರು ಜೆಡಿಎಸ್ ಅನ್ನು ಸೇರಬಹುದು ಅಥವಾ ಅವರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಅನ್ನ ಬೇಕಾದರೂ ಸೇರಬಹುದು. ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಕಾನೂನಿನ ಅಡೆತಡೆ ಇರೋದಿಲ್ಲ. ಹೀಗಾಗಿ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಹಾಲಿ ಶಾಸಕರು ಮತ್ತು ಹಾಲಿ ಸಂಸದರನ್ನ ಕೇವಲ ಅಮಾನತು ಮಾಡಿರುತ್ತೆ. ಅಂದ್ರೆ ಅವರ ಟರ್ಮ್ ಮುಗಿಯುವವರೆಗೂ ಕೂಡ ಅಮಾನತಿನಲ್ಲೇ ಇಟ್ಟಿರುತ್ತೆ. ಯಾವಾಗ ಚುನಾವಣೆ ಹತ್ತಿರ ಬರುತ್ತೆ ಆ ಸಂದರ್ಭದಲ್ಲಿ ಬೇಕಾದರೂ ಉಚ್ಚಾಟನೆ ಮಾಡ್ತಾರೆ. ಈಗ ಸಸ್ಪೆಂಡ್ ಆದಂತಹ ಶಾಸಕರು ಪಕ್ಷಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರೇನಾದ್ರೂ ಬೇರೆ ಪಕ್ಷವನ್ನ ಸೇರ್ಬೇಕು ಅಂತಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಸೇರ್ಬೇಕಾಗತ್ತೆ. ಈಗ ರಾಜ್ಯದಲ್ಲಿ 2 ಶಾಸಕರು ನಮ್ಮನ್ನ ಉಚ್ಚಾಟನೆ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರು ಯಾರು ಕೇಳಿದ್ರೆ, ಒಂದು ಎಸ್.ಟಿ. ಸೋಮಶೇಖರ್, ಇನ್ನೊಬ್ರು ಶಿವರಾಮ್ ಹೆಬ್ಬಾರ್. ಅವರಿಬ್ರು ಕೂಡ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬಿಟ್ಟಿದ್ದಾರೆ. ಆದ್ರೆ ಬಿಜೆಪಿ ಅವರನ್ನ ಉಚ್ಚಾಟನೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಉಚ್ಚಾಟನೆ ಮಾಡಿದ್ದೇ ಆದ್ರೆ ಅವರು ನೇರವಾಗಿ ಕಾಂಗ್ರೆಸ್ ಅನ್ನ ಸೇರ್ತಾರೆ. ಅದಾಗಬಾರದು ಅಂತಲೇ ಅವರನ್ನ ತಡಿತಾ ಇದ್ದಾರೆ. ಯತ್ನಾಳ್ ವಿಚಾರದಲ್ಲಿ ಯಾಕೆ ಉಚ್ಚಾಟನಾ ಕ್ರಮವನ್ನ ಕೈಗೊಂಡ್ರು ಅಂತಂದ್ರೆ ಬಿಜೆಪಿಯವರಿಗೂ ನಂಬಿಕೆ ಇದೆ. ಯತ್ನಾಳ್ ಅವರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅನ್ನ ಸೇರೋದಿಲ್ಲ, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದಿಲ್ಲ, ಅಥವಾ ಅವರು ಜೆಡಿಎಸ್ ಅನ್ನು ಕೂಡ ಸೇರೋದಿಲ್ಲ. ಆ ಧೈರ್ಯದಲ್ಲೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಒಟ್ನಲ್ಲಿ ಮಿತ್ರರೇ, ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಭಿನ್ನಮತ ಏನು ಅಂತ್ಯ ಆಗಿಲ್ಲ. ಇದು ಒಂದು ರೀತಿಯಲ್ಲಿ ಭಿನ್ನಮತದ ಅಂತ್ಯ ಅಲ್ಲ, ಹೊಸ ಆರಂಭ ಅಂತ ಬಿಜೆಪಿಯ ನಾಯಕರೇ ಹೇಳ್ತಾ ಇದ್ದಾರೆ. ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ